ಸಮಸ್ಯೆ ಏನಿಲ್ಲ ಮೇಡಮ್, ಬಂದು ಕೊಟ್ಟರೆ ನೆಟ್ವರ್ಕ್ ಪ್ರಾಬ್ಲಮ್. ಹಾಂ ಹೇಳ್ರಿ, ಏನು ಸಮಸ್ಯೆ ಅಂತ ಹೇಳ್ರಿ. ಯಾಕೆ ಇಲ್ಲಿ ಬಂದು ಇಲ್ಲೇ ನಿಲ್ಸಿದ್ರಾ? ಅವರು ಆ ಹುಡುಗನ ಚೆಕ್ ಮಾಡಿಸ್ಬೇಕಂತ ಕರ್ಕೊಂಡು ಬಂದಿದ್ದಾರೆ. ಈಗ ಗಾಡಿನ ಇದು ಮಾಡಿರೋಂಥದ್ದು ಸೀಸ್ ಮಾಡಿದಾರಾ? ಇಲ್ಲ, ಸೀಸ್ ಮಾಡಿಲ್ಲ. ನಿಲ್ಸಿ ಬಾ ಚೆಕ್ ಮಾಡ್ತೀವಿ ಅಂತಂದು ಹುಡುಗನ್ನ ಏನು ಚೆಕ್ ಮಾಡಿ. ಈಗ ಇದು ವೆಹಿಕಲ್ ಯಾರ್ದು? ವೆಹಿಕಲ್ ಚೆಂಗಪುರದ್ದು. ಏನಿದೆ ಸಮಸ್ಯೆ? ಸುಮ್ಮನೆ ಕರ್ಕೊಂಡು ಹೋದ್ರೆ ಯಾಕೆ ಅಂತ. ಇದರಲ್ಲಿ ಏನಿದೆ ಮಾಲು? ಕೋಸಿನ ನಾರಿ, ಸಸಿ ಅಷ್ಟೇ. ಹಾಂ ಹಾಂ ಹಾಂ, ಸಸಿಗೆನೆ ಇವ್ರು ಏನು ಮಾಡ್ತಾ ಇದ್ದಾರೆ ಈಗ? ಇಲ್ಲಿ ನಿಲ್ಸಿದ್ದಾರೆ. ಹುಡುಗನ ಚೆಕ್ ಮಾಡ್ಬೇಕಂತ ಕರ್ಕೊಂಡು ಹೋಗಿದ್ದಾರೆ. ಹುಡುಗನ ಚೆಕ್ ಮಾಡ್ಬೇಕಂತ. ಬನ್ರಿ. ಈಗ ಯಾವ ಹುಡುಗರನ್ನ ಕರ್ಕೊಂಡು ಹೋಗಿದಾರ? ಒಳಗಡೆ ಹೋಗಿದ್ದಾರೆ. ಯಾರು ಬರ್ಲಿ? ಬರ್ತಾರೆ ಈಗ. ಹಾಂ, ಅವರು ಬಂದ್ಬಿಡ್ರಿ. ಯಾರು ಕರ್ಕೊಂಡು ಎಣ್ಣೆ ಹಾಕಿದಾರಂತ. ಎಣ್ಣೆ ಹಾಕಿ ಗಾಡಿ ಅದು ತಪ್ಪ. ಎಣ್ಣೆ ಹಾಕಿ ಗಾಡಿ ತಪ್ಪ. ಇಲ್ಲ, ಹಾಕಿಲ್ಲ. ಹಿಮಾಲ್ ಅಂತ ಹಾಕಿದ್ದಾರೆ. ಅದು ಚೆಕ್ ಮಾಡೋ ಮಿಷನ್ ಇರುತ್ತಲ್ವಾ? ಗುಟ್ಕ ಹಾಕಿರೋದಾಗ್ಲಿ ಎಣ್ಣೆ ಆಗಿರೋಂಥದ್ದು ಮಿಷನ್ ಚೆಕ್ ಮಾಡಿ ಹೇಳುತ್ತಲ್ಲ. ಹಾಂ, ಬಂದ ನೋಡಿ ವಾಪಸ್. ವಿಮಲ್ ಅದು ಬಿಟ್ರ ಅನ್ಸುತ್ತೆ. ಬಂದ್ ನಿಮ್ಮನ್ನೇ ಕರೀತಿದ್ರು. ಏನು ಎಷ್ಟು ವಯಸ್ಸು ನಿಮ್ದು? ತುಂಬೈತೆ. ನಿಮ್ದು ಡಿ ಎಲ್ ಇಲ್ಲ? ಕೇಸ್ ಮಾಡಿರಾ? ಇಲ್ಲ, ಕೇಸ್ ಏನಿಲ್ಲ. 100 ರೂಪಾಯಿ ಫೈನ್. 100 ರೂಪಾಯಿ ಯಾಕೆ ಕಟ್ಟಿದೆ? ಕೊಟ್ರಾ? ಸ್ಲಿಪ್ ಕೊಟ್ರಾ? ಕೊಡ್ತಾರಾ? ಹಾಗೆ ನೋಡೋಣ. ನಾನೇ ಮುಟ್ಲೆ ಹುಡುಗ ಭಯ ಮಾಡ್ತಾನೆ ನನಗೆ. ಏನಪ್ಪ ಏನಂತಪ್ಪ? ಏನು ಸಮಸ್ಯೆ ಹೇಳ್ರಪ್ಪ. ಎಣ್ಣೆ ಕೊಡ್ತಾರಂತ. ಮತ್ತೆ ಈಗ ಫೈನ್ ಎಷ್ಟು? ಹಾಂ ಬನ್ರಿ ಸರ್. ಏನು ಫೈನ್ ಇದು? ಏನು ಕಾರಣ ಏನು ಸರ್ ಇದು? ಇದ್ರದ್ದು ಕಾರಣ ಏನು? ಅದೇ ಡ್ರಿಂಕ್ಸ್ ಮಾಡಿದಾನಂತ ಹೇಳಿ. ನಮಸ್ತೆ. ನಮ್ಮ ಸರ್ ತಗೋಣ. ಡ್ರಿಂಕ್ಸ್ ಮಾಡಿದಾನಂತ ಹೇಳಿ ಚೆಕ್ ಮಾಡಿಸ್ತೀವಿ ಈ ರೋಡಲ್ಲಿ. ಹೌದಾ? ಅದಕ್ಕೆ ನಾನು ಈಗ ರೈತರದ್ದು ನಮಗೆ ಅಲ್ಲಿ ಲೇಟ್ ಆಗ್ತದೆ. 10 ಜನ ಅಲ್ಲಿ ನಾವು ಬಂದಿದ್ದೇವಲ್ಲ. ತಾಡಿ ಸರ್ ಅದೇನು ಕೇಳ್ತಾರೆ? ಅಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ನಾನು ಮಾತಾಡ್ತೀನಿ ಬಾ. ಏನು ಮಾತಾಡ್ಬೇಕು? ಅಲ್ಲ ಸರ್, ಮಾತಾಡೋದಿಲ್ಲ. ಮೊದಲು ಕೇಳೋದು ಅಲ್ಲ, ಮಾತಾಡೋದ್ರಲ್ಲಿ ತಪ್ಪೇನಿದೆ ಸರ್? ಒಳಗೆ ಹೋಗು. ಜೊತೆಗೆ ಹೋಗು. ಅದೇ ಮಾತಾಡ್ತಾರೆ. ಒಳಗೆ ಹೋಗು. ಬಾ, ನಾನು ಮಾತಾಡ್ತೀನಿ ಬಾ. ಏನು ಮಾತಾಡ್ಬೇಕು? ಬಾರ್ ಮಾತಾಡ್ತೀನಿ. ಸಸಿ ಹಾಕಿ ಬಂದ ಪಾಪ ಒಣಗಿ ಹೋಗ್ತಾವೆ. ಏನು ಹೇಳ್ರಿ ಸಮಸ್ಯೆ? ಏನಿಲ್ಲ ಹುಡುಗ. ಹೌದಾ? ನೌಕರಿ ಮಾಡೋಣ ಬೇಡ? ನೌಕರಿ ಮಾಡೋಣ ಬೇಡ? ಮಾಡಿ ಡ್ಯೂಟಿ ಮಾಡ್ಬೇಕು. ಅಲ್ಲ, ಪೇಮೆಂಟ್ ಕೊಡೋದೇ ಅದಕ್ಕೆ. ನೌಕರಿ ಮಾಡ್ಬೇಕಂತ ಬಿಟ್ಟು ನೌಕರಿ ಬೇಡ ಅಂತ ಹೇಳ್ತೀರಾ ಸರ್? ಸರ್, ನೀವಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಮಾಜದಲ್ಲಿ ದರೋಡೆಗಳನ್ನ ನಿಲ್ಸಕ್ಕಾಗತ್ತಾ ಸರ್? ಇವರಲ್ಲ, ನಮ್ಮ ರೈತರನ್ನಲ್ಲ ಸರ್ ನಾನು ಹೇಳಿದ್ದು. ಅನ್ಯಾಯ, ಅಕ್ರಮ, ದರೋಡೆಗಳನ್ನ ಮಾಡಂತದ್ದು. ಅಲ್ಲ ಸರ್, ಅಂದ್ರೆ ಈಗ ತಲೆ ಚಂದ್ರ ಅಂತ ಅದಕ್ಕೆ ಹೇಳ್ತಿರೋದು. ತಿಂಗಳಿಗೆ ಕೊಡಬೇಕಲ್ಲ ನೀವು? ಮತ್ತೆ ಕೊಡ್ಬೇಕು. ಏನ್ ಹೇಳಿದ್ರೆ ಸರ್, ಇವಾಗ ದಿನ ಎಲ್ಲ ಕೇಸ್ ಹಾಕಿಲ್ಲ ಅಂದ್ರೆ ಸಂಜೆ ನಿಮ್ ಫೋನ್ ಕೇಸ್ಗೆ ಲೆಕ್ಕ ಕೊಡ್ಬೇಕು. ಎಷ್ಟು ಕೇಸ್ ಹಾಕಿರೋ ಲೆಕ್ಕ ಕೇಳ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಕೇಸ್ ಹಾಕ್ಬೇಕಾ ಸರ್? ಮಾಡಿದವ್ರಿಗೆ ಹಂಗ ಸುಮ್ಮನೆ ಹಾಕ್ತಾರೆ ಅವನಾರ. ಮತ್ತೆ ಕೇಸ್ ಈ ತರ ತಪ್ಪು ಮಾಡಿರೋರು ಹುಡುಕ್ರಿ ಅಂತ ವಿಡಿಯೋ ಮಾಡಕ್ಕೆ ಫೇಸ್ಬುಕ್ ಮಾಡಕ್ಕೆ ಹಾಕಿದ್ರು ನೋಡಿ. ಏನಿಲ್ಲ ನೋಡ್ರಿ ಹೆಂಗ್ ಬರ್ತದೆ ನೋಡ್ರಿ ಮಾತುಗಳ. ಅಲ್ಲ, ಜನರು ಗೊತ್ತಾಗ್ಬೇಕಲ್ಲ ಸರ್. ಜನರಿಗೆ ತಪ್ಪು ಮಾಡೋದನ್ನ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಾಗ್ಬೇಕಾ ಬೇಡ? ನಿಂತ್ಕೊಂಡಿದ್ರೆ ನಾವು ಎದುರ್ಸ್ತೀವಿ. ನಾವು ಯಾವ್ದಕ್ಕೂ ನಾವೇನು ಕೇಳ್ತಿಲ್ಲ. ಯಾವ ಹತ್ರ ರೊಕ್ಕ ಇಸ್ಕೊಳ್ಳೋದು ಕೇಳಿಲ್ಲ. ಅಲ್ಲ, ಈಗ ಹೇಳೋದು ಅಲ್ಲ, ಅವ್ರು ಕೇಳಿಲ್ಲ.
ಕೇಳಿದ್ರೆ ನೀವೇನು ಕೇಳಿದ್ರೆ ಮೇಡಮ್ ಕೇಳ್ತೀವಿ ನಾವು ಅಲ್ಲ ಅವರೇ ಹೇಳ್ತಾ ಇದಾರೆ ಏನಂತ ಗೊತ್ತಾಗವಲ್ದು. ನಾವೀಗ ನಮ್ದು ಗಾಡಿ ಸಾಕ್ಬೇಕಮ್ಮ ಲೆಕ್ಕ ಕೊಡಬೇಕು. ಅಂದ್ರೆ ನಮ್ಮ ಉದ್ದೇಶ ಏನು, ಪೊಲೀಸರು ಯಾಕೆ ಹಾಕಿದ್ದಾರೆ, ಯಾಕೆ ಹಿಡಿದಿದ್ದಾರೆ, ಬರೀ ಪೊಲೀಸರ ಮೇಲೆ ಬರೀ ಅನುಮಾನ ದೃಷ್ಟಿ ನಮ್ ಜನರಿಗೆ ಸುಮ್ನೆ ಹಿಡಿತಾರೆ, ಸುಮ್ನೆ ಫೈನ್ ಹಾಕ್ತಾರೆ ಅಂತ ಗೊತ್ತಾಗ್ಬೇಕಲ್ಲ ನಮ್ಮ ರಾಜ್ಯದ ಜನಕ್ಕೆ. ಅಂತ ಗಾಂಜಾ ಹಾಕಿರೋರು ಬಿಟ್ಬಿಡೋದು ಅಂತಲ್ಲ ಹುಡುಗ ಗಾಂಜಾ ಸೇದಾನ ಅಥವಾ ಏನೋ ಎಣ್ಣೆ ಹೊಡೆದಾನ ಅಂತ ಚೆಕ್ ಮಾಡಕ್ ಕಳ್ಸಿದೀನಿ. ಒಳ್ಳೇದಾಯ್ತು ಬಿಡ್ರಿ, ಪಾಪ ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾಡ್ರಿ. ಅಮಾಯಕರನ್ನ ರೈತರನ್ನ ಹಿಡ್ಕೊಂಡು ಬಂದು ಕೇಸಿಗ್ಲಾಕಂತ ನಾವ್ ಎಷ್ಟು ತಿಪ್ಪಲ ಆಗ್ತಾ ಇದೀವಿ, ಆ ಮೇಡಮ್ ಅನ್ನ ಹಿಡ್ಕೊಂಡ್ ಆಗ್ತಿಲ್ಲ, ಕೋಟ್ಗಟ್ಲೆ ಹೊಡ್ತಾರೆ ಅಂತ ಬಿಟ್ಟಿದ್ದಾರೆ ಇವ್ರು. ಹೋಗಿ ಪಾಪ ರೈತರು ಎತ್ತ ಒಂದು ಕೋಟಿ ಕೋಟಿ ಹೊಡ್ತಾರ್ರಿ ಅಂತರ್ದು ಬಿಡ್ತಾರೆ ಇವ್ರು. 4 ಗಂಟೆ ಆದ್ರೆ ಅಲ್ಲಿ ಕೂಲಿಯರ್ ಇರಲ್ಲ, ಕೂಲಿಯರ್ ಇರ್ತಾರೆ. ಸರ್ ಕೇಸ್ ಮಾಡಿದ್ವಿ, ಕರೆಸಿದ್ರ ಸರ್, ಕರೆಸಿದ್ರ ಅವ್ರಿಗೆ ರಿಕವರಿ ಮಾಡಿಸ್ಕೊಟ್ರ? ಮಾತಾಡ್ತೀರಿ ನಾವು ಮಾತಾಡ್ಬೇಕು ಸರ್, ಮಾತಾಡ್ಬೇಕು. ಇಲ್ಲ ಇಲ್ಲ, ನಮಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ, ಸಮಸ್ಯೆ ಇದ್ದು ಕೇಳೋದಕ್ ಬರ್ತೀರಾ, ನೀವು ಊಟ ಮಾಡ್ರಿ ಅಷ್ಟೊಂದು ಬರ್ತೀವಿ ನಾವು. ನಾವು ಪೊಲೀಸ್ ಅವ್ರು, ನೀವು ನಮ್ಮನ್ನು ಟಾರ್ಗೆಟ್ ಮಾಡ್ತೀವಿ, ನಾವು ನಿಮ್ಮನ್ನು ಟಾರ್ಗೆಟ್ ಮಾಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರೆ ಬಿಡಿತಾರಂಗೆ ಸರ್. ಏನಿಲ್ಲ, ಸಿಂಪಲ್ ಆಗಿ ಇದನ್ನ ಅಲ್ಲ ಸರ್, ಇದ್ರೆ ತಪ್ಪು. ಅವ್ರ ಒಂದ್ ಮಾತು ಹೇಳಿದ್ರೆ ನಾವು ದರೋಡೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಲೈವ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಾವೇನ್ ಭಯ ಪಡಂಗಿಲ್ಲ. ಮತ್ತೆ ಯಾಕೆ ಸರ್ ಇದೆಲ್ಲ? ಇದು ರೈತರದು ಪ್ರಾಬ್ಲಮ್ಸ್ ಇತ್ತು, ಅದಕ್ಕೋಸ್ಕರ. ಅದಕ್ಕೆ ನಾವು ರೈತರದ್ದು ಹಿಡಿದಿದ್ರಲ್ಲ, ಎಂತೆಂಟವನ್ನು ಹಿಡಿಯೋದ್ ಬಿಟ್ಟಿದ್ದೀರಿ. ನೀವು ಮಾಡ್ಬೇಕು ಸರ್, ನಾ ಮಾಡಲ್ಲ ಅಂತ ಹೇಳಿಲ್ಲ. ಇವಾಗ ಗಾಂಜಾ ಹೊಡೆಯೋರು ಎಷ್ಟು ಜನ, ಇಸ್ಪಿಟ್ ಆಡೋರು ಎಷ್ಟು ಜನ ಇಲ್ಲ, ಬರೀ ಕುಡಿಯೋಂತವ್ರು ಎಷ್ಟು ಜನ ಇಲ್ಲ ಸರ್, ಕುಡಿದು ಮದ್ಯ ಅಕ್ರಮ ಮದ್ಯ ಮಾರಾಟ ಮಾಡೋರು ಎಷ್ಟು ಜನ ಇಲ್ಲ. ಅಲ್ಲ, ರೇಪ್ ಅಂಡ್ ಮರ್ಡರ್ ಕೇಸ್ಗಳಲ್ಲೂ ಹಿಡಿಯಲ್ಲ, ಎಲ್ಲ ಕಾಡಲ್ಲಿ ಇಲ್ಲ, ಹೆಣ್ಣು ಮಕ್ಕಳಿಗೆಲ್ಲ ರಕ್ಷಣೆನೇ ಇಲ್ಲ ಸರ್. ಹೋಗ್ಲಿ ಬಿಡಿ ಸರ್, ಕಾಲ್ ತಿಂದ ಬರ್ತಾನೆ. ಅವ್ರು ಕೇಸ್ ಪರ್ಸನ್ ಬಂದಾರ, ಅವರು ತರ ಕಾಯ್ದು ಬೇಡ, ಮನೆ ಕಾಯ್ದು ಏನಾಯ್ತು ಸರ್? 4 ತಿಂಗಳ 4 ವರ್ಷ ಪರಿಹಾರ ಆಗಲ್ಲ. ಅಷ್ಟೇ, ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ, ರೈತರ ಮೇಲೆ ಹಾಕಿ. ಒಬ್ಬರನ್ನು ಜನಪ್ರತಿನಿಧಿಗಳು ಬೇಡ, ಒಬ್ಬರದ್ದು ಅಧಿಕಾರಿಗಳದ್ದು ಬೇಡ. ಈಗ ನಿಮಗೆ ಏನಪ್ಪಾ ಕೇಳಂಗಿದೀಯಾ? ಪಕ್ಷದವ್ರಪ್ಪ ಅಂತ ಮಾತಾಡ್ತಿದ್ರೆ ಅಲ್ಲ ಸರ್, ನಾವು ಕೇಳಂಗಿಲ್ಲ. ತಪ್ಪು ಮಾಡಿದ್ರೆ ನೀವ್ ಯಾರನ್ನೂ ಬಿಡಂಗಿಲ್ಲ. ತಪ್ಪು ಮಾಡದಿರೋರ್ನ ಬಿಡ್ತೀರಾ ಅಂತ ಸರ್. 1 ನಿಮಿಷ ಸರ್, ನಿಮ್ ಕೆಲ್ಸಕ್ಕೆ ನಾವ್ ತೊಂದ್ರೆ ಮಾಡಿದ್ವಾ ಸರ್? ನಾವ್ ತೊಂದ್ರೆ ಮಾಡಿದ್ವಾ? ನಮ್ ಪಾರ ನಾವ್ ಈ ಕಡೆ ನಿಂತ್ಕೊಂಡಿದೀವಿ ಅಷ್ಟೇ. ನೀವೇ ಹೇಳ್ತಾ ಇದೀರಿ ಹೊರತು ನಾವ್ ಹೇಳಿಲ್ಲ ಸರ್. ಅದನ್ನ ನಾನು ಹೇಳ್ತೇನೆ. ನಾವೇನಾದ್ರು ನಿಮ್ಮನ್ನ ಬಂದು ಪ್ರಶ್ನೆ ಮಾಡಿದ್ವಾ ಸರ್? ನಾನ್ ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ, ರೈತರನ್ನ ಕೇಳಿದ್ವಿ. ಯಾಕಪ್ಪ ಇಲ್ಲಿ ನಿಲ್ಸಿದಾರೆ, ನೀವ್ ಏನ್ ತಪ್ಪು ಮಾಡಿದೀರಾ ಅಂತ ಹೇಳಿ. ಅದಕ್ಕೆ ನಿಮ್ ಡ್ಯೂಟಿಗೆ ಹೆಂಗ್ ನಾವ್ ತೊಂದ್ರೆ ಕೊಡೋಣ? ಇದ್ ಹೆಂಗಾಯ್ತು ಸರ್ ತೊಂದ್ರೆ ಅಂತ ಒಣತಪ್ಪೆ ರೈತರದ್ದು. ಅದೇನು ಇದೆಲ್ಲ ಕಳಿಸ್ಕೊಡ್ರಿ ಪಾಪ ಪ್ಲೀಸ್, ಯಾಕಂದ್ರೆ ಅವು ರೈತರ ಕೆಲಸ. 1 ನಿಮಿಷ ಅಣ್ಣ, ಅವರು ಇಂಥವನ್ನ ಚೆಕ್ ಮಾಡ್ಬೇಕು, ಎಂತೆಂತವ್ರನ್ನ ಬಿಟ್ಟು ಪರವಾಗಿಲ್ಲ, ಇದು ಚೆಕ್ ಮಾಡೋ ತನಕ ವೇಟ್ ಮಾಡ್ರಿ. ಹೋಗ್ಬಿಡ್ಲಿ ಬಿಡ್ರಿ ಸರ್, ಹೋಗ್ಲಿ ಬಿಡ್ರಿ ಸರ್. ಅಯ್ಯೋ ಅಂತ ಮತ್ ಮಾಡ್ತೀವಿ ನಾವು ನೀವು ನೋಡಿದೀರಾ? ಅದು ಏನಾಗುತ್ತೆ ಸರ್, ರೈತರು ಮಾಡಿಲ್ಲ. ಸರ್ 1 ಸೆಕೆಂಡ್ ಸರ್. ಈಗ ಅವ್ರು ಕೂಡ್ ತಿಂದ್ರಲ್ಲ ಗೊತ್ತಿಲ್ಲ, ಬೆಳಿಗ್ಗೆ ಹೋದರು ಸಸಿ ಹಾಕಿ ಬಂದವೆ, ಆದ್ರೂ ಕೂಲಿಯರ್ ಸಿಗಲ್ಲ ಸಹ, ನನಗೆ ಕೈ ಬಿಡ್ರಿ ಅಂತಾರೆ. ನೀವು ಚೆಕಪ್ ಅಪ್ಪಕಪ್ಪ ಅಂತ ಕೂತ್ಕೊಂಡ್ರೆ ಸರ್, ಅವ್ರು ಹಾಕದವ್ರು ಬರ್ಲಿ ಅಂತ ನಾನು ಅದಕ್ಕೆ ಕೇಳ್ತಾರೆ. ಇವ್ರೊಂದ್
ಸರ್ ಬಿದ್ಬಿಡ್ರಿ ಸರ್, ಅಲ್ಲಿ ಪುಣ್ಯ ಬೂಟ್ ಐತೆ, ಬಿದ್ಬಿಡ್ರಿ ಆ ಕಡೆ. ಅದನ್ನಾದ್ರೂ ಮಾಡಿ. ನಡಿ ರೋಡ್ ಹೆಂಗಿದ್ರು ಕಾಲ್ ಬೀಳ್ತೀನಿ ಅಂತ ಯಾಕೆ ಕಳ್ತೀರ? ಅವ್ರ ಕಾಲ್ ಬಿದ್ದಾದ್ರು ತೋರ್ಸ್ರಿ ಅಲ್ಲಿ. ಏನಾಯ್ತಕ್ಕ? ಏನ್ ನಿಮ್ದು ಎಫ್ಐಆರ್ ಆಗಿಲ್ಲ, ಕೇಸ್ ತಗೊಂಡು ಇಲ್ಲ? ಅಲ್ಲ ಸರ್, SP ಮೇಡಮ್ಗೆ ಕನೆಕ್ಟ್ ಮಾಡಿಲ್ಲ ಅಂತ. ಒಂದ್ 5 ನಿಮಿಷ ಇವ್ರು ಬರೋ ತನಕ ವೇಟ್ ಮಾಡ್ರಿ, ಆಮೇಲೆ ಮಾಡ್ತಾರೆ. ಅದು ಆಗಿಲ್ಲ ಅಂದ್ರೆ DIG ಅವ್ರು ಇದಾರೆ, DIG ಅವ್ರ ಆದ್ಮೇಲೆ ಮತ್ತೆ ಆಯುಕ್ತರು ಇರ್ತಾರೆ. ದಯವಿಟ್ಟು ಹೇಳ್ತೀನಿ, ನ್ಯಾಯ ಸಿಗಲ್ಲ, ಇಲ್ಲಿ ನ್ಯಾಯ ಸಿಗಲ್ಲ. ನಾವು 2 ವರ್ಷದಿಂದ ಹಿಂಗತ್ಯ, ನಾನು 2 ವರ್ಷದಿಂದ ಆಗಿದೆ. ಹೇಳಿ ಏನಾಯ್ತು ಪ್ರಾಬ್ಲಮ್? ನನ್ನ ಮೈದನ್ನ ಕೆಲಸ ಕರ್ಕೊಂಡು ಬೇಡರಿಂದ ಗಂಡ ಅಂತ ಕರ್ಕೊಂಡು ಹೋಗಂದ್ರು ತಪ್ಪ. ನಮ್ಮಮ್ಮ ನಮ್ಮ ತಮ್ಮ ಇಲ್ಲಾಂದ್ರ ದುಡ್ಡು ಕೇಳಿದ್ರು, ನನ್ ದುಡ್ಡು ಕೊಟ್ಟವ್ರಂತ. ಮಾವು ದುಡ್ಡು ಕೊಡಂಗಿದ್ರ ದುಡ್ಡು ಇಸ್ಕೊಂಡ್ ಹೋಗ್ರಿ, ನಾನೇ ಕೊಟ್ಟೆ ದುಡ್ಡು ಅಂತ ನಮ್ಮ ತಮ್ಮ ಹೇಳಿದ್ದು. ದುಡ್ಡು ಕೊಟ್ಟು ನಮ್ಗೆ ಎಂತ ಕೈ ದುಡ್ಡು ಕೊಟ್ಟು ನಿಮ್ಮ ಮಾವ ಈಗಲೇ ಕರ್ಕೊಂಡ್ ಬರ್ತಾನೆ, ಎಲ್ಲೋ ಕರ್ಕೊಂಡು ಎಲ್ಲೇ ಪಿಡಿಸ್ಕೊಂಡಂತ ಇವಾಗ ಜಗ್ಗ ಕುಡಿಸ್ಕೊಂಡು ಪಿಡಿಸ್ಕೊಂಡಂತ ಹೇಳ್ತಾರ. ಮದುವೆ ಆಗ್ಸುಟ್ಟು ಬಿಡಿಸಿ ಒಂದಲ್ಲ, ನಾಮ್ ಬಂದ್ಸುಟ್ಟು ಗುಳಿಗೆ ಅವ್ರು ಹೋಗಿ ಗುಳಿಗೆ ಕೇಳಕ್ ಹೋಗಿದ್ಕ ನಮಗೆ ಗುಳಿಗೆ ಕೊಡಕ್ ಹೋಗಿದ್ರೆ ಮಾನ್ಯ ತಮ್ಮ ಮಾತಾಡ್ಬೇಡ್ರಿ, ನಮಗೆ ಮಾತಾಡ್ಬೇಡ್ರಿ. ಇವಾಗ ಏನ್ ಮೆಡಿಸಿನ್ ಕೊಟ್ಟಿರೋ ಅದನ್ನ ಕೊಡ್ರಿ ಅಂತ. ಮೆಡಿಸಿನ್ ಕೊಡೋದಪ್ಪ ನಮಗೆ ಅಂತ ಹೇಳ್ತೀರ ಅಂತ ಮಾನಿಚ್ಚ ಮಾತಾಡಿ ನಮ್ಮ ಮನೆ ನುಗ್ಗಡಿದಾರ. ಮನೆ ನುಗ್ಗಡಿದ್ರು ನಮಗೆ ನ್ಯಾಷನಲ್ ಸಿಗಂಗಿಲ್ಲ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಅದನ್ನ ನಾನು ಇವ್ರಿಗೆ ಹೇಳ್ತಿರೋದು, ಅಧ್ಯಕ್ಷಗಳನ್ನ ಮತ್ತೆ ಮೆಂಬರ್ಗಳನ್ನ ಅವ್ರನ್ನೆಲ್ಲ ಮುಟ್ಟಲ್ಲ ಅಂತ ಹೇಳ್ತಿರೋದು. ಕಂಪ್ಲೇಂಟ್ ಕೊಟ್ಟಿದ್ದು ಮೇಡಮ್, ಎಷ್ಟು ದಿನ ಆಗಿದೆ? ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ? 2 ತಿಂಗಳು 3 ತಿಂಗಳು. ಇಲ್ಲಿನ ಅಧಿಕಾರಿಗಳು ನ್ಯಾಯನೇ ಸಿಗಂಗಿಲ್ಲ ನಮಗೆ. ಅಲ್ಲ ಸ್ಟೇಷನ್ ಅಲ್ಲಿ ಯಾವ ರೀತಿ PSI ಇರ್ತಾರಲ್ಲ, ಇರ್ಲಿ PSI ಅವ್ರ ಹತ್ರ ಮಾತಾಡೋಣ. ಅವ್ರು ಇನ್ನೂ ಬರದಿದ್ದಾರೆ, ಮಹಿಳೆಯರು ಬರ್ತಾ ಇದಾರೆ. ಕಂಪ್ಲೇಂಟ್ ಯಾವುದೇ ಕೊಟ್ಲಿ 0 FIR ಹತ್ರ ಆಗ್ಬೇಕು ಅನ್ನೋದೊಂದು ಇದಿದೆ ಕಾನೂನಾತ್ಮಕವಾಗಿ. ನಿಮಗ್ ಕಾನೂನು ಗೊತ್ತಿದೆ, ಅವ್ರಿಗೂ ಕಾನೂನು ಗೊತ್ತಿದೆ. ಮಾಡಿಲ್ಲ ಅನ್ನೋದಕ್ಕೆ ಅವ್ರನ್ನ ಕೇಳ್ಬೇಕಲ್ಲ. ಈಗ PSI ಅವ್ರನ್ನ ಕೇಳೋಣ, ಮಾಹಿತಿ ತಿಳ್ಕೊಳ್ರಿ. ಅವ್ರು ಹೇಳಿದ್ರಲ್ಲ ಮಾಡಿಲ್ಲ ಅಂತ. ಅಲ್ಲ ಸರ್, ನೀವೆಲ್ಲ ಅಧಿಕಾರಿಗಳು ಇದ್ದುಕೊಂಡು ಕೂಡ ಈ ತರ ದೋಚ್ಕೊಂಡು ಹೋಗ್ತಾ ಇದಾರೆ, ತಿಂತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಭಯನೇ ಇಲ್ಲ ಅವ್ರಿಗೆ? ಭಯನೇ ಇಲ್ವಾ ಹಾಗಾದ್ರೆ? ಸರ್ ಒಂದ್ ನಿಮಿಷ ಸರಿ ಈಗ ಬೇಡ, ಈಗ ಮಾತಾಡೋದು ಬೇಡ ಬಿಡಿ, ಮಾತಾಡೋದು ಬೇಡ. ನಾನು ಹೇಳಿದ್ ಅಲ್ಲ, ದುಡ್ಡು ಕೊಡು. ಒಂದ್ ನಿಮಿಷ ಇರಿ. ನ್ಯಾಯನ ಕೊಡಂಗಿಲ್ಲ. ನಾವು ಒಂದ್ ಸ್ವಲ್ಪ ಬಡವರು, ನಾವೇನ್ ಇದ್ದಂತಾರಲ್ಲ, ಸ್ವಲ್ಪ ಏನ್ ಮಾತಾಡ್ಬೇಡ್ರಿ ಅಂತ ಇವಾಗ ಬಂದ ನನಗೆ 5 ತಿಂಗಳು ಸಿಗ್ತಾರೋ ನ್ಯಾಯ ಇಂಥದ್ದೇ ಸ್ಟೇಷನ್ ಅಲ್ಲಿ. ಅಲ್ಲ ಸರ್, SP ಗೆ ಕಾಲ್ ಮಾಡ್ಬಿಟ್ಟು ಇವ್ರದೊಂದು ಕೇಸ್ಗೆ ತಗೊಳ್ತಾ ಇಲ್ಲ. ಬಂದಾಗ 24 hours ಅಲ್ಲಿ ಕೇಸ್ ಮಾಡ್ಬೋದಲ್ಲ, ಯಾಕೆ ನನ್ನ ಮೈದನ್ನ ದುಡಿಯಕಂತ ಕರ್ಕೊಂಡ್ ಹೋಗ್ತಿದ್ರು. ದುಡಿಯಕಂತ ಕರ್ಕೊಂಡ್ ಹೋಗಂದ್ರೆ ಲೆಕ್ಕ ಮಾಡ್ರಿ, ದುಡ್ಡು ಕೊಡ್ತಾವಂತ ನಮ್ಮ ಯಾವ ಮೈನ ನಮ್ಮ ತಂಗಿ ಗಂಡ ಬಸವನಕೋಟೆ. ಬಸವನಕೋಟೆಗೆ ಹೋದ್ರು ಗ್ರಾಮಾಂತರ. ಎಲ್ಲರೂ ಹೇಳಿದ್ರು, ನೀವು ಗಾಂಟಿ ದುಡ್ಡು ಕೊಟ್ಟರು ಸತ್ಕೆ 20,000 ರೂಪಾಯಿ ಕೊಟ್ಟಾನ. 10,000 ರೂಪಾಯಿ ಸ್ಟೇಷನ್ ಗೊತ್ತಿಂದ್ರೆ ಸತ್ಕೆ ದುಡ್ಡು ಕೊಡ್ಲಿಲ್ಲ. ಅದು ಇವತ್ತು ಕೊಡ್ತಾನೆ, ನಾಳೆ ಕೊಡ್ತಾನೆ, ಇವತ್ತು ಕೊಡ್ತಾನಂತ. ಯಪ್ಪ ದುಡ್ಡು ಒಂದು ಸಿಕ್ಕು ಸಾಕು, ಕೇಸ್ ಬಗೆಹರ್ಸ್ಕೊಂಡ್ ಬರ್ತಾನಂತ ನಾನು ಹೇಳಿದ್ರು. ಅವ್ರನ್ನ ಕೇಸ್ಗೆ ಬಂದಿಲ್ಲ. ಅವ್ನೇಂತ ಕರ್ಕೊಂಬಂದು ನಾವು ಬಗೆಹರ್ಸೋಣಂದ್ರೆ ಅವ್ನೇಂತ ಕರ್ಕೊಂಬರಂಗಿಲ್ಲ. ಹೊಡ್ದಕ್ಕೆ ಹಾಕಿ ನನಗೆ ಬರಂಗಿಲ್ಲ. ಅವ್ರನ್ನ 10 ಜನಕ್ಕ ನಾವು
ಒಬ್ಬರೇ ಬಂದಿದ್ದೀರಾ? ನಮ್ಮ ತಮ್ಮ ನಾವು ಬಂದ ಸರ್ ಯಾರಾದ್ರೂ ಸರ್ ನಮ್ ದುಡ್ಡು ದಾಖಲ ಇಲ್ಲ 4 ತಿಂಗಳಾಗಿದೆ ಸರ್ ಕಂಪ್ಲೇಂಟ್ ಕೊಟ್ಟು ಅದು ಅವ್ರು ಹೇಳ್ತಾ ಇರೋದು ಇವ್ರು ಕೊಡ್ತಾ ಇರೋ ಮಾಹಿತಿ 4 ತಿಂಗಳಿಂದ ಓಡಾಡ್ತಾ ಇದ್ದಾರೆ ಸ್ಟೇಷನ್ ನಲ್ಲಿ ಯಾವುದೇ ರೀತಿ ನ್ಯಾಯ ನನ್ಗೆ ಸಿಗ್ಲಿಲ್ಲ ಅಂತ ಇವ್ರು ಹೇಳ್ತಾ ಇರೋದು 4 ತಿಂಗಳು ಬೇಕಾ ಒಂದು ಎಫ್ಐಆರ್ ಅಲ್ಲ ನಾನು ಸರ್ ಒಂದೇ ಪ್ರಶ್ನೆ ಕೇಳ್ದ, ನಿಮ್ಮ ಅಧಿಕಾರ ಇದ್ದಾಗ ನೀವು ಅಧಿಕಾರದಲ್ಲಿ ಇದ್ದಾಗ ನಿಮ್ಮ ಏರಿಯಾ ಕಡೆ ಇಷ್ಟೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ರು, ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲೈವ್ ಕಟ್ ಮಾಡ್ರಿ ಅಂತಾರೆ. ಅವ್ರನ್ನೇ ಲೈವ್ ಕಟ್ ಮಾಡಿ ಮಾತಾಡ್ಬೇಕಂತೆ, ಮಾನವೀಯತೆ ನಾನ್ ಇಟ್ಕೋಬೇಕಂತೆ. ಮಾನವೀಯತೆ ನಾನ್ ಇಟ್ಕೊಂಡು ಅವ್ರ ಹತ್ರ ಮಾತಾಡೋದು ಹೇಳಿಲ್ವಾ ಇವ್ರು ಇದೇ ತರ ದೌರ್ಜನ್ಯಕ್ಕೆ ಪೊಲೀಸರು ನ್ಯಾಯವಾಗಿ ಸಾಮಾನ್ಯ ಜನರ ಮೇಲೆ ಈ ತರ ಅತ್ಯಾಚಾರ ಬಂದು ಸತ್ಯ ಸ್ಟೇಷನ್ ಹೇಳಿದ್ರು ಸತ್ಯ ಕೊಡಂಗಿಲ್ಲ, ನ್ಯಾಯನ ಹೇಳಂಗಿಲ್ಲ, ಅವ್ರು ಬಂದು ಎಂಕ್ವೈರಿಗೆ ಬರಂಗಿಲ್ಲ. ಬರ್ರಿ ನಾ ಒಂದ್ ಹೇಳ್ತೀನಿ ಕೇಳ್ರಿ, ಒಂದು ಸೂಟ್ ಕೇಸ್ ದುಡ್ಡು ಇಟ್ಕೊಂಡ್ ಬನ್ರಿ, ಇಲ್ಲ ಅಂತ ಹೇಳಿದ್ರೆ ಒಂದ್ 10 ಜನ ಹಿಂದೆ ಹಿಡ್ಕೊಂಡ್ ಬನ್ನಿ, ಅದನ್ನ ವೈಟ್ ಶರ್ಟ್ ಹಾಕಿರ್ಬೇಕು. ಅವ್ರು ಊಟಕ್ಕೆ ಹೋಗ್ತಾ ಇದಾರಾ? ಈಗ ನೀವ್ ಎಷ್ಟೇ ಜನ ಬಂದಿರೋದಕ್ಕ ಬರ್ತಾ ಇದ್ದಾರಾ ಸರ್? ಒಂದು ಎಲ್ಲಾರು ದಯವಿಟ್ಟು ಮೊಬೈಲ್ ಅಲ್ಲಿ ಇರೋರೆಲ್ಲ ಲೈವ್ ಮಾಡಿ, ವಿತೌಟ್ ಲೈವ್ ಇಲ್ದಿರಾ ಇದ್ ಮಾಡಿ. ಎಲ್ಲ ರಾಜ್ಯದ ಜನ ನೋಡ್ತಾರೆ, ನಿನ್ಗೆ ಏನೇನ್ ಆಗಿದೆ ನೋಡಿರೋ, ನಿನ್ಗೆ ಅನ್ಯಾಯ ಆಗಿರೋದೆಲ್ಲ ಒಂದು ಸ್ಟೇಷನ್ ಪತ್ರ ಈ ತರ ಎಲ್ಲ ಅಲ್ದಾಡ್ಬೇಕು. ಕೆಲಸ ಏನ್ ಮಾಡ್ಬೇಕು? ಅಲ್ಲ ಸರ್, ನೌಕರಿ ಮಾಡ್ಬೇಕು, ಬೇಡ ಕೇಸ್ ಮಾಡ್ಬೇಕು. ಅಲ್ಲ ಸರ್, ಗಾಂಜಾ ಹೊಡಿಯೋರ್ನ, ದಮ್ ಹೊಡಿಯೋರ್ನ, ಮತ್ತೆ ಈ ಕಡೆ ಕುಡಿಯೋರ್ನ ಅವ್ರನ್ನ ಬಿಟ್ಬಿಟ್ಟು ರೈತರನ್ನ ಹಿಡ್ಕೊಂಡ್ ಕೂತ್ಕೊಂಡ್ರೆ ಬರೀ ರೈತರದ್ದು ಮಾಲ್ ಐತೆ, ಸಸಿಗಳೈತೆ. ಸಸಿ ಅಷ್ಟೇ ಇದೆ ನೋಡಿ, ಬನ್ನಿ. ಯಾರು ಗಾಡಿ ಡ್ರೈವರ್ ಯಾರು? ಬರ್ರಿ ಬರ್ರಿ, ಏನು ಪ್ರಾಬ್ಲಮ್ ಏನು ನಿಮ್ದು? ನಾ ಆಲ್ರೆಡಿ ಕೇಳಿದ್ದಾಯ್ತು ಸರ್, ಅವ್ರನ್ನ ಕುಡ್ದಿದಾರಂತ. ಅಲ್ಲ ಸಸಿಗಳೆಲ್ಲ ಒಣಗೆ ಹೋಗುತ್ತೆ. ಆಲ್ರೆಡಿ ಕಳ್ಸಿದ್ರಂತೆ ಸರ್. ಒಂದ್ ನಿಮಿಷ, ಲೈವ್ ಅಲ್ಲಿ ಕ್ಲಿಯರ್ ಆಗಿದೆ. ಅವರು ಬೆಳಗ್ಗೆ ಆಗಿದ ತಕ್ಷಣ ಬೆಳಗ್ಗೆಯಿಂದ ಸಂಜೆ ರಿಪೋರ್ಟ್ ಕೇಳ್ತಾರಂತೆ, ಅದಕ್ಕೆ ಕೇಸುಗಳು ಆಗ್ತಾ ಇದಾರಂತೆ. ಏನೋ ಸಂಜೆ ರಿಪೋರ್ಟ್ ಕೇಳ್ತಾರಂತೆ, ಅದಕ್ಕೆ ಅವ್ರನ್ನ ಅವ್ರು ಅದೇನ್ ಏನ್ ಹೇಳ್ತಾ ಇದಾರೆ, ಅವರು ಗಾಂಜಾ ಹೊಡೆದು ಅಥವಾ ತಿಂದು ಬಂದಿದಾರೋ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಪೊಲೀಸ್ ಅವ್ರು ಈಗ ನಮ್ಮ ಮುಂದೆನೆ ಇದೇ ಲೈವ್ ಅಲ್ಲಿ ಐತೆ. ಅದನ್ನ ಕೇಳೋಣ ಅಂತ ಬಿಟ್ಟು ಅವ್ರನ್ನ ಕೊಡೋಸದ ಅವ್ರನ್ನ ಆ ಕಡೆ ಕಳ್ಸಿದ್ರು. PSI ಬರ್ಲಿ, ನಿಮ್ ಟೀಮ್ ಬರುತ್ತೆ, ಇರಿ ಅಂತ ಹೇಳಿದ್ರೆ ತಿಪ್ಪೇಸ್ವಾಮಿ ಅವರು ಬೇಕಾಗಿಲ್ಲ ಅಂತ ಹೇಳ್ದೆ ನಾನು. ಇದು ಮಾಡಬಾರ್ದು, ಯಾಕಂದ್ರೆ ರೈತರಿದು ಆಲ್ರೆಡಿ ಲೈವ್ ಅಲ್ಲೇ ಇದ್ದೀನಿ ಸರ್, ಲೈವ್ ಅಲ್ಲೇ ಇದ್ದೀನಿ, ಲೈವ್ ಇಲ್ಲ ಅಂತ ಹೇಳಿಲ್ಲ. ಕೇಸ್ ಮಾಡ್ತಾರಲ್ರಿ ರೈತರದ್ದು, ಕೊನೆಗೆ ಏನ್ ಬಿಡ್ತಾರಿ ಇವರು? ಹೌದಾ ಸರ್? ಅದಕ್ಕೆ ಇವಾಗ ಇವ್ರಿಗೆ ಕೈ ಕೊಲಕ್ ಬಿಟ್ಟು ಏನ್ ನಾನ್ ಮಾಡೋದ್ ಬೇಕು, ಡ್ಯೂಟಿ ಬೇಡ ಅಂತ ಕೇಳ್ತಾರೆ. ನಾ ಅದನ್ನೇ ಕೇಳಿದಕ್ಕೇನೆ ಅಲ್ಲ ಆಲ್ರೆಡಿ ಕಾಣಿಸ್ತದೆ, ಕಾನೂನು ಸೇವಾ ಸಮಿತಿಗಳು ಜಗಳೂರು. ಅಂದ್ರೆ ಕುಡ್ದು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದಾರ ಏನೋ ಅನ್ನೋ ತರ. ಅವ್ರು ಇದನ್ನ ಹೇಳಿಲ್ಲ, ನನಗೆ ಈ ಮಾಲ್ ಬಗ್ಗೆ ಕೇಳಿದ್ರೆ ಬಾರಪ್ಪ ನಾನು ಚೆಕ್ ಮಾಡಿಸ್ತೀನಿ ಅಂತ ಹೇಳಿದ. ಡ್ರೈವರ್ ಇದಾರಲ್ಲ, ಆತ ಗಾಂಜಾ ಹಾಕೊಂಡು ಇಲ್ಲ ಹೆಣ್ಣ ಹೊಡ್ಕೊಂಡು ಮಾಡ್ತಾ ಇದಾರೆ, ಅದಕ್ಕೆ ಅವ್ರನ್ನ ಚೆಕ್ ಮಾಡ್ಸಕ್ ಕಳಿಸ್ತೀನಿ ಅಂತ ಹೇಳಿದ್ರು. ನಮಗೆ ಹಿಂಗ ಅನ್ಯಾಯ ಆಗತ್ತೆ ಅಂತ ಅದ್ ಮಾಡಂಗಿಲ್ಲ, ಇದ್ ಹೋಗೋದ್ ಹಿಡ್ಕೊಂಡು ಇದ್ ಮಾಡ್ತಾರೆ. ಅಂತವೆಲ್ಲ ಬಿಡ್ತಾರ, ಅಪ್ಪಿ ತಪ್ಪಿ ಈಗ ಒಣಗಿ ಲಾಸ್ ಆದ್ರೆ ನೀವು ಅವ್ರ ಮೇಲೆ ಇದ್ ಮಾಡ್ರಿ, ಇವ್ರ ಕೈಲೇ ದಂಡ ಕಟ್ಸ್ರಿ ಅಷ್ಟೇ. ಅಪ್ಪಿ ತಪ್ಪಿ ನಿಮ್ ಹುಡುಗ ಏನಾದ್ರೂ ಡ್ರಿಂಕ್ ಮಾಡಿಲ್ಲ, ಏನಾದ್ರೂ ಇದ್ ಮಾಡಿಲ್ಲ ಅಂತ ಮಾರ್ಜಿನಲ್ಲಿ ಬಂದ್ರೆ ಅಲ್ಲೇನಾದ್ರೂ ದುಡ್ಡು ಕೊಟ್ಟು ಮಾಡಿಸ್ಬಿಡ್ತಾರ ನೋಡ್ರಿ, ಹೋಗಿ ಅಲ್ಲಿ ಕನಿಷ್ಠ ರಿಪೋರ್ಟ್ ಬರುತ್ತೆ. ಅಷ್ಟೊಂದು ಅವಶ್ಯಕತೆ ಏನಿದೆ ಇವ್ರಿಗೆ ಇಲ್ಲಿ ನಿಲ್ಸೋ ಅಷ್ಟೊಂದು ಅವಶ್ಯಕತೆ? ರೈತರಲ್ವಾ, ರೈತರನ್ನ ಕೇಳೋರಿಲ್ಲ, ಹೇಳೋರಿಲ್ಲ, ರೈತರುಗಳು ಕೇಳೋರಿಲ್ಲ.
ಎಂತ ರೈತ ಹಾ ಅದೇ ಸರ್ ನಾನು ಹೇಳ್ತಿರೋದು ರೈತರು ಡ್ರೈವರ್ ಮಾತ್ರ ವಿಮಲ್ ಹಾಕೋರ್ತಾರ ಇಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕಿದ್ರೆ ಯಾರು ಹೇಳಿದ್ರು ವಿಮಲ್ ಹಾಕಿದ್ರೆ ಕೇಸ್ ಇರುತ್ತೆ ತಪ್ಪದು. ಅದನ್ನ ನಾವು ಕೇಳ್ತೇವೆ. ಏನಾಗ್ತಾ ಇದಾವೆ ಸರ್ ಅಲ್ಲಿ ಎಲ್ಲ ದುಡ್ಡು ಕೊಟ್ಟಿರಲ್ವಾ ರೈತರನ್ನ ಆ ತರ ನಿಲ್ಸೋದು ಯಾರು ಪಾಪ ಅವ್ರ ಡ್ರೈವರು ವಿಮಲ್ ಹಾಕಿದ್ದಾರೆ, ಒಂದು ಗಾಂಜಾ ಹೊಡೆದಿದ್ದಾರೆ, ಆತರ ಈ ತರ ಅಂತ ಬಿಟ್ಟು ಟೆಸ್ಟ್ ಮಾಡ್ಸಕ್ ಕಳ್ಸಿದಾರಂತ. ಅದಕ್ಕೆ ಅವ್ರು ಬಂದ್ರೆ ಇವಾಗ ಎಲ್ಲ ಇನ್ನೊಬ್ರು ಯಾರೋ ಬಂದಿದ್ದಾರೆ. ನಡೀತಾ ಇರೋ ಅನ್ಯಾಯಕ್ಕೆಲ್ಲ ಸಪೋರ್ಟು, ಎಲ್ರಿಗೆ ಕದಿಮರ್ಗೆಲ್ಲ ಸಪೋರ್ಟು. ಇಲ್ಲಾಂದ್ರೆ 100 ರೂಪಾಯಿ ಕೊಟ್ಟಿದ್ರೆ ಬಿಡುತ್ತೆ ಕಳಿಸ್ತಿದ್ರ ಅಣ್ಣ? ಯಾರ್ದು ರೈತರದ ಅದು ಹೇಳ್ತಿ ಬಿಡಿ, ಅದು ಏನಾಗಿರುತ್ತೆ ಅದು ಎಷ್ಟು ಬರುತ್ತೆ. ಆಗೈತೆ ಬಿಡ್ರಿ. ಇಲ್ಲಿನ ಪೊಲೀಸ್ ಸ್ಟೇಷನ್ ವಾತಾವರಣ ಇದೆ. ಇಲ್ಲಿ ತಗೊಳ್ರಿ, ಎಲ್ಲಾ ಪೊಲೀಸ್ ಸ್ಟೇಷನ್ ಬರೋನೆ ಅದು ಇರೋಂಥದ್ದು. ಪಾಪ ಅವರು ನೌಕರಿ ಮಾಡ್ಬೇಕಲ್ಲ. ಅಧಿಕಾರಿಗಳು ಯಾವಾಗ ಕಂಡು ಬಿಡ್ತಾರೋ ಯಾವಾಗ ನೋಡ್ತಾರೋ ಅವ್ರ ಕಣ್ಬಿಡಲ್ಲ, ಅವರೆಲ್ಲ ಕಣ್ಬಿಡಲ್ಲ. ನಾವು ಅಧಿಕಾರಕ್ಕೆ ಬಂದ್ಮೇಲೆ ಅಷ್ಟೇ ಕಣ್ಬಿಡಿಸ್ಬೇಕು. ಅವ್ರು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವರೆಲ್ಲ ಈ ತರ ಏನಕ್ಕೆ ಆಗ್ತಾ ಇದ್ರು? ಮೇ ಬಿ ಇವ್ರಿಗೆ ಸಂಬಳಗಳು ಕೊಡ್ತಾ ಇಲ್ಲ ಅನ್ಸುತ್ತೆ. ಇವ್ರ ಹತ್ರ ಅವ್ರು ಕೂಡ 500,000 ಕಿತ್ಕೊಂಡು ಅವರು ಏನ್ ಹೇಳ್ತೀರಾ? ಲೈವ್ ಕೊಡ್ತೀರಾ? ಇಲ್ಲ ನೀವು ಕೂಡ ಮಾಡ್ಬೋದು, ಫೇಸ್ಬುಕ್ ಲೈವ್ ಮಾಡಿ. ಏನ್ ತಪ್ಪಿದೆ? ನಾವು ಕರೆಕ್ಟ್ ಆಗಿದ್ದಾಗ ನಾವು ಏನೊಂದು ಪ್ರತಿಯೊಂದು ಫೇಸ್ ಮಾಡ್ಬೋದಲ್ಲ. ತಪ್ಪೇನಿದೆ ಅಂತ ನಾವು ಅವ್ರಿಗೆ ಮಾನವೀಯತೆ ತೋರಿಸ್ಬೇಕಂತೆ ಸರ್. ರೈತರಿಗೆ, ಬಡವರಿಗೆ, ಮಹಿಳೆಯರಿಗೆ ಮಾನವೀಯತೆ ಇಲ್ವಾ ಅವ್ರಿಗೆ? ಬಕೆಟ್ ಇಡುವ ಕೆಲಸ ನಾವು ಮಾಡ್ಬಾರ್ದಲ್ಲ. ನಮ್ಮ ಅಧಿಕಾರ ಇದು. ಪ್ರತಿಯೊಂದಾಗ ಕ್ವಶನ್ ಮಾಡೋ ಹಕ್ಕು ನಮಗಿದೆ. ಏನಾಯ್ತು ಸರ್ ರಿಪೋರ್ಟು? ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತ ಹೇಳಿ ಅನ್ನೋ ತರ ಇಳ್ಕೊಂಡು ಅವ್ರನ್ನ ಇದ್ ಮಾಡ್ಕೊಂಡು ಹೋದ್ರ ಅಮಾಯಕರನ್ನ. ನಾವು KRS ಪಾರ್ಟಿ ಅವ್ರು ಬಂದಿದ್ದೀವಿ, ಅದಕ್ಕೆ ಅವ್ರು ಕರ್ಕೊಂಡು ಹೋಗಿದ್ರು. ಇಲ್ದಿರ 1,500 ಕಿತ್ಕೊಂಡು ಸಾಯಂಕಾಲ ಗಂಟೆಯಲ್ಲಿ ಕುಳಿಸ್ಕೊಂಡು ಅದು ಅವ್ರದ್ದು ತಗೊಂಡ್ಬಂದ್ರ? ಇಲ್ಲಿ ಏನ್ ನಡೀತು ಗೊತ್ತಾ? ನಾವು ಬಂದಿದ್ದೀವಿ, KRS ಪಕ್ಷದವ್ರು ಬಂದ ತಕ್ಷಣ ಅವರು ರಿಪೋರ್ಟ್ ಅಂತ ಕರ್ಕೊಂಡು ಹೋಗಿದ್ದು. ಇಲ್ದಿದ್ರೆ 1,500 ಕಿತ್ಕೊಂಡು ಕಳಿಸ್ತಾ ಇದ್ರು. ಅದು ಅವ್ರ ಜನರಿಗೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಮಾತಾಡಿದ್ಮೇಲೆ ಅವರು ಅಲ್ಲ, ನಾವು ಪ್ರಶ್ನೆ ಮಾಡೋ ತರ ಜನರು ಪ್ರಶ್ನೆ ಮಾಡ್ಬೇಕಮ್ಮ. ಈಗ ಪ್ರಶ್ನೆ ಯಾಕೆ ಮಾಡಲ್ಲ ಅವರು? ಇವಾಗ ಪ್ರಶ್ನೆ ಮಾಡದಿರ ಇರೋಂಥದ್ದೇನ? ಅವ್ರಿಗೂ ಇಲ್ಲಿ ಸಾರ್ವಜನಿಕರ ಪ್ಲೇಸ್ ಇದೆ. ಎಷ್ಟೊಂದು ನಷ್ಟ, ಎಷ್ಟೊಂದು ಇವಾಗ ಎಷ್ಟೊಂದು ದುಡ್ಡು ಖರ್ಚು ಮಾಡಿರ್ತಾನೆ. ಅದಕ್ಕೆಲ್ಲ ಇವಾಗ ಯಾರು ಕಟ್ಕೊಡ್ತಾರೆ? ಇಲ್ಲಿ ಬನ್ನಿ ಸರ್, ಅದ್ರಲ್ಲಿ ಕೇಳೋಣ ಬನ್ನಿ. ಅವ್ರ ಇದೇನಾ ಇವ್ರ ಪರಿಸ್ಥಿತಿ, ಇಲ್ಲಿನ ಪರಿಸ್ಥಿತಿ ನಡೀತಾ ಇರೋದು? ಸರಿ, ಅಷ್ಟೇ ತನಕ ಮಾತಾಡ್ತಾರೆ. ಏನಾಯ್ತು ಸಮಸ್ಯೆ, ಯಾಕೆ ಬಂದ್ರಿ, ಏನಂತ ಬಿಟ್ಟು ಇವಾಗ ಏನಕ್ಕೆ ಹೋಗ್ತಾ ಇದೀವಿ ಅಂತ ಬಿಟ್ಟು ಕುತ್ಕೊಳ್ರಿ, ನಿಂತ್ಕೊಳ್ಳಿ. ಅಲ್ಲಮ್ಮ, ಈಗ ಮಹಿಳೆಯರು ಯಾಕೆ ಬಂದಿದ್ದೀರಾ ಅದನ್ನೇ ಹೇಳ್ರಿ. ಈಗ ಇವತ್ತು ನೀವು ರಾತ್ರಿ ಏನ್ ನಡೀತು, ಮಾರ್ಚರಿ ಏನ್ ಮಾಡಿದ್ರು, ಇಲ್ಲಿ ಏನ್ ಕೇಳಕ್ ಬಂದಿದ್ದೀರಾ ಅಂತ? ಏನಾಗಿದೆ ಅಂತ ಕೇಳ್ಬಿಟ್ಟು ಈಗ ಆ್ಯಕ್ಚುಲಿ ಅದು ನಾನು ಮತ್ತೆ ಏನು ತಪ್ಪಿಕೊಂಡ್ಬಿಡಿ. ನಾವು ಆ್ಯಕ್ಚುಲಿ ಎಲ್ಲ ಕೇಳಿದ್ದು ಐತೆ ಮಾಡಿದ್ದೆ ಮತ್ತೆ ಅದನ್ನ ಕೇಳ್ಕೊಳ್ಳೋದೇನು ಬೇಡ. ಅವ್ರು ಏನು ನಿನ್ನೆ ಮಾಜೂರು ಏನು ಮಾಡಿದ್ವು, ಅವ್ರು ಊಟ ಮಾಡ್ಕೊಂಡ್ಮೇಲೆ ಇವ್ರ ಹತ್ರ ಕೇಳ್ಸಲ್ಲ. ಈಗ ಇವ್ರ ಹತ್ರ ಏನು ತಗೊಳೋದಂತ ಏನಿಲ್ಲ, ಆಲ್ರೆಡಿ ಎಲ್ಲ ತಗೋಬಿಟ್ಟಿದ್ವಿ. ಮತ್ತೆ ಇದ್ರ ಯಾವ್ದು ರೈತರದು ಇವ್ರು ಅವ್ರು ಬಂದ್ಮೇಲೆ ಅವ್ರ ಮುಂದೆನೇ ಡೀಟೇಲ್ ಆಗಿ ಮಾತಾಡೋಣ. ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೆ ನಾವು. ಈಗ ಇವರು ಹೇಳಿದ್ದಾರೆ, ಇವರು ಹೇಳಿದ್ರೆ ಸಲ ಆಗಿತ್ತಲ್ಲ. ಮತ್ತೆ ನನ್ನೆ ಮಾರ್ಜರಿ ಮಾಡಕ್ ಬಂದಾಗ ಎಂಟಿ ಪೇಪರ್ ಎಲ್ಲ ಹಾಕೊಂಡ್ರಂತೆ ಸರ್. ಇವ್ರು ಕೇಳಿದಕ್ಕೆ ಲೈವ್ ನೀವು ಕಾಲ್ ಮಾಡ್ಬಿಟ್ರಿ ಅಷ್ಟೊತ್ತಿಗೆ. ನಿಮ್ ಕಾಲಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಇವ್ರು ಕೇಳ್ಬಿಟ್ರು. ಏನಾಯ್ತಪ್ಪ
ಅಂದ್ರೆ ಎಣ್ಣೆ ಕುಡ್ದಿದ್ರಾ? ಇಲ್ಲ ಸರ್ ಆಮೇಲೆ ಬಾಯಿಗೆ ಏನಂದ್ರೆ ಸರ್ ವಿಮಲ್ ಇಳಿ ಕೇಳಕ್ಕಂದ್ರೆ ಇಳಿಗೆ ಆಮೇಲೆ ಚೆಕ್ ಮಾಡಿದ್ರು ಎಲ್ಲ ಅವರು ಗಾಂಜಾಕ್ಕೆ ನಾರ್ಮಲ್ ಆಗಿದೆ ಗಾಂಜಾ ಗಾಂಜಾ ಕೇಸಿನ ಮೇಲೆ ಹಾಕ್ಯಾರ ನೋಡಿ ಸರ್ ಪರಿಸ್ಥಿತಿ ಹೆಂಗೈತೆ. ಅಪರಾಧಿಗಳನ್ನ ಓಡಾಡಕ್ ಬಿಡ್ತಾರೆ ಧೈರ್ಯವಾಗಿ. ಅಕ್ಕ ಎಲ್ಲರೂ ಕೇಳಿಸ್ಕೊಡ್ರಿ, ಈಗ ಏನೇ ಆಗ್ಲಿ ಮಾತಾಡೋವಾಗ ಒಬ್ಬೊಬ್ಬರೇ ಮಾತಾಡ್ರಿ ಅಷ್ಟೇ. ಈಗ ಮಾತಾಡೋವಾಗ್ಲೂ ಅಷ್ಟೇ ಒಬ್ಬೊಬ್ಬರೇ ಮಾತಾಡ್ರಿ, ಯಾರು ಅಷ್ಟೇ. ಏನಾಯ್ತು ಯಾಕಾಯ್ತು ಈಗ ಏನಾಗಿದೆ ಏನ್ ಪ್ರೊಸೀಜರ್ಸ್ ಅಷ್ಟೇ. ಹಾ